ಇದೇನೆ ಬೈಕ್ ಬಂದ್ಬಿಟ್ಟು ನೋಡಿ. ಒಂದು ನಿಮಿಷ, ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಹಲೋ, ಎಸ್ Anand, I am from HR consultancy company. You are looking for job change. ರಾಹುಲ್, ಪೊಲೀಸ್ ಇರಿದ್ರೆ ಇಲ್ಲೇ ಜಂಪ್ ಹಾಕೊಂಬಿಡು, ಅಲ್ಲಿ ಮುಂದೆ ಬಂದು ಎತ್ಕೊಳ್ಳುವಂತೆ. ಅಲ್ಲೇ ಎಗರ್ಬಿಡ್ತೀನಿ ಗಾಡಿ. ಎಗರ್ಕೊಂಬಿಡು ಬಾ. ಅಬ್ಬಾ, ನಾನು ತಪ್ಪಿಸ್ಕೊಂಡೆ, ಯಾರೋ ಲಾಕ್ ಆದರು. ಇತ್ತೀಚೆಗೆ ಏನೋ ಗೊತ್ತಿಲ್ಲ, ಈ ಸಂದಿನಲ್ಲಿ ನಿಂತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸರು. ಇತ್ತೀಚೆಗೆ BMTC ಬಸ್ನ ನೋಡಿದ್ರೆ ಸಾಕು ಭಯ ಆಗುತ್ತೆ. ಬೆಳಗ್ಗೆ ಆದರೆ ಸಾಕು BMTC ಅವ್ರನ್ನ ಸಾಯಿಸ್ತು, ಇವ್ರನ್ನ ಸಾಯಿಸ್ತು. BMTCಯಿಂದ ಅಪಘಾತ, ಆಘಾತ. ಯಾರಾದರೂ ಬ್ಯಾಂಗ್ಳೂರಲ್ಲಿ ಏನಾದರೂ ಬೈಕ್ ಓಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ BMTCಯಿಂದ ದೂರ ಇರಿ. ಇವತ್ತು ನಾನು ತೋರ್ಸಕ್ಕೆ ಹೋಗ್ತಾರ ಬೈಕ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿನ ಹೊಂದಿರೋಂಥ ಒಂದು ಬೈಕು. ಹಳೆ ಕಾಲದಲ್ಲಿ ಹೆವಿ ಡ್ಯೂಟಿ ಎಕ್ಸೆಲ್ದು ಒಂದು ಬೈಕ್ ಬರ್ತಾ ಇತ್ತು. ಆ ಬೈಕ್ನ ಕೀ ಕೂಡ ಸೇಮ್ ಇದೇ ಥರ ಇರ್ತಾ ಇತ್ತು. ನಿಮ್ಮ ಹೆಸರು? ಇನ್ ಕೇಸ್ ಯಾರಾದರೂ 21457 ಬೈಕ್ನ ತೊಗೊಳಕ್ಕೆ ಬಂದರು, ಅವರು ಬೇಸಿಕ್ ಎಷ್ಟು ಪೇಮೆಂಟ್ ಮಾಡಬೇಕು? 1,50,000 ಮಾಡಲೇಬೇಕು. ಪ್ರಿಂಟಿಂಗ್ ಮಿಷಿನ್ ಇದೆಯಾ ನಿಮ್ಮ ಶೋರೂಮಲ್ಲಿ? ಇವಾಗ ಜಾಸ್ತಿ ಸೇಲ್ ಆಗ್ತಿರೋಂಥ ಗಾಡಿಗಳು ಯಾವುದು? ಬೈಕ್ ಡೆಲಿವರಿಗೆ ರೆಡಿ ಆಗಿದೆ. ಸೊ ಇವಾಗ ಕೇಕು ಕೂಡ ಬಂದಿದೆ. ಆ್ಯಕ್ಚುಲಿ ಏನು ಆ್ಯಪ್ ಆ್ಯಕ್ಚುಲಿ ಇದಕ್ಕೆ ಕನೆಕ್ಟ್ ಮಾಡೋದು? ಸೊ ನಾನು ಇವತ್ತು ರಿವ್ಯೂ ಮಾಡ್ತಾರಂಥ ಬೈಕ್ ಇದೇನೆ. ಸೊ 21457. 21457 ನಿಮಗೆ 2 ವೇರಿಯಂಟ್ ಅಲ್ಲಿ ಇರೋ ಬೈಕ್ಗಳು ಸಿಗುತ್ತೆ. ಒಂದು ಪೂಮಾ ಗ್ರೇ, ಇನ್ನೊಂದು ಪಿರಾನಾ ರೆಡ್ ಅಂತ. ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪೂಮಾ ಗ್ರೇ ಅನ್ನೋ ಬೈಕ್. 21457 ಏನಿದೆಯಲ್ಲ, ಸೇಮ್ ಅದೇ ಎಂಜಿನ್, ಆಕ್ಚುಲಿ ಸೇಮ್ ಅದೇ ತರದ ಸ್ಪೆಕ್ಕು, ಸೇಮ್ but different. ರೇಸಿಂಗ್ ಎಡಿಷನ್ ಏಪ್ರಿಲ್ RC457. ನಿಮಗೆ ಇದರಲ್ಲಿ ಹ್ಯಾಂಡಲ್ ಬಾರ್ ಮಾತ್ರ ಚೇಂಜ್ ಇದೆ ಅಷ್ಟೇ. ಇದರಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಇದೆ, ಅದರಲ್ಲಿ ನಿಮಗೆ ನಾರ್ಮಲ್ ಹ್ಯಾಂಡಲ್ ಬಾರ್ಸ್ ಇದೆ. ಇಷ್ಟೇ, ಇವೆರಡೇ ಮ್ಯಾಟ್ರು. ಮೋಸ್ಟ್ ಆಫ್ ದ ಬೈಕ್ಗಳಲ್ಲಿ ಬರ್ತಾರಂತ ಒಂದು ಸೇಫ್ಟಿ ಫೀಚರ್ ಅಂತ ಹೇಳಿದ್ರೆ DRL. ಸೊ DRL ಬಂದ್ಬಿಟ್ಟು ನಿಮಗೆ ಈ ತರ ಇದೆ ಈ ಬೈಕಲ್ಲಿ. ಅಂಡ್ ಈ ಬೈಕಲ್ಲಿ ನಿಮಗೆ ಹೆಡ್ ಲ್ಯಾಂಪ್ ಬಂದ್ಬಿಟ್ಟು LED ಹೆಡ್ ಲ್ಯಾಂಪ್ ಬಂದು ಸಿಗುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬಂದ್ಬಿಟ್ಟು ನಿಮಗೆ ಸಿಗಲ್ಲ. ಈ ಬೈಕಲ್ಲಿ ನಿಮಗೆ LED ಇಂಡಿಕೇಟರ್ ಸಿಗುತ್ತೆ. ಆಬ್ವಿಯಸ್ಲಿ ಬೈಕಲ್ಲಿ ನಿಮಗೆ ಸಿಗ್ತಾ ಇರೋದು ವೈಬ್ರೇದವರ ಒಂದು ಬ್ರೇಕ್ ಕ್ಯಾಲಿಪರ್ಸ್ಗಳು. ಸೊ ಅಂಡ್ ಫ್ರಂಟ್ ಅಲ್ಲಿ ನಿಮಗೆ 110 ಸೆಕ್ಷನ್ ಟೈರ್ ಸಿಗುತ್ತೆ, 17 ಇಂಚ್ ಅಲಾಯ್ಸ್. ಸೊ ಇದರಲ್ಲಿ ನಿಮಗೆ ಯೂರೋ ಗ್ರಿಪ್ ಅನ್ನೋ ಒಂದು ಟೈರ್ ಸಿಗುತ್ತೆ. ಸೊ ಇವಾಗ ಅನ್ಕೊಳ್ಳಿ, ಇವಾಗ ಒಂದು ಹಳ್ಳ ಸಿಗ್ತಾ ಇದೆ ನನಗೆ. ಇದು ಯಾವ ತರ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿದ್ರೆ ನೈಸ್, ಸ್ವಲ್ಪ ಸ್ಟಿಫರ್ ಸೈಡಲ್ಲೇ ಇದೆ ಗುರು. ಸಸ್ಪೆನ್ಷನ್ ಬಂದ್ಬಿಟ್ಟು ಇನ್ನೂ ಸಾಫ್ಟರ್ ಸೈಡಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಎನಿವೇಸ್, ನೀವು ಇಷ್ಟೊಂದು ದೊಡ್ಡ ಗಾಡಿ ತೊಗೊಂಡು ನಾರ್ಮಲ್ ಆಗಿ ಗಲ್ಲಿ ರೋಡಲ್ಲ ಅಥವಾ ಆಫ್ ರೋಡಲ್ಲ ಮಾಡೋ ಅಂತ ಬೈಕ್ ಅಲ್ಲ ಇದು. ಸೊ ದಿಸ್ ಇಸ್ ಮೇಡ್ ಫಾರ್ ಆ್ಯಕ್ಚುಲಿ ಟ್ರ್ಯಾಕು. ಸೊ ನೀವೇನಾದರೂ ಟ್ರ್ಯಾಕಲ್ಲಿ ಓಡಿಸ್ತಾ ಇದೆ ಅಂದರೆ ದಿಸ್ ಇಸ್ ದ ಬೈಕ್. ಫ್ರಂಟ್ ಅಲ್ಲಿ ನಿಮಗೆ USD ಫೋರ್ಕ್ ಸಸ್ಪೆನ್ಷನ್ ಸಿಗುತ್ತೆ, ವಿಚ್ ಇಸ್ ಅಡ್ಜಸ್ಟಬಲ್ 1 ಸ್ಟೆಪ್. ಅಂಡ್ ಇವಾಗ ನೀವು ರೇರ್ ಅಲ್ಲಿ ಬಂದ್ರೆ ನಿಮಗೆ 150 ಸೆಕ್ಷನ್ 17 ಇಂಚ್ ಅಲಾಯ್ ಸಿಗುತ್ತೆ. ಸೊ ರೇರ್ ಅಲ್ಲಿ ಕೂಡ ನಿಮಗೆ ಡ್ಯುಯಲ್ ಚಾನಲ್ ABS ಸಿಗೋದ್ರಿಂದ ಬ್ರೇಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಬೈಕ್ ನ ಸೀಟ್ ಹೈಟ್ ಬಂದ್ಬಿಟ್ಟು ನಿಮಗೆ 800 mm. ಬ್ರೋ ಬಂದ್ಬಿಟ್ಟು ಹತ್ತತ್ರ ಒಂದು 5.5 ಅಥವಾ 5.6 ಇಂಚ್ ಇದಾರ ಅಂತ ಅನ್ಕೊಂತೀನಿ. ಸೊ ನಾರ್ಮಲ್ ಹೈಟ್ ಇರೋರಿಗೆ ಬಂದ್ಬಿಟ್ಟು ಈ ಬೈಕು 7 ಮಾಡಿಸಿ ತರ ಇದೆ. ಜಯ ಆಂಜನೇಯ. ಬಟ್ಟ ಸ್ಮೂತ್ ಇದೆ. ಕ್ಲಚ್ಚು ಸ್ಲಿಪ್ಪರ್ ಕ್ಲಚ್ ಅಲ್ವಾ ಬ್ರೋ ಇರೋದು? ನಾರ್ಮಲ್ ಕ್ಲಚ್ಚೇನಾ? ಇವಾಗಲೇ ಹಿಂಗಿದ್ರೆ ಇನ್ನು ಅವಾಗ ಹೆಂಗಿರ್ತಿತ್ತು ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಈಗಲೇ ಹಿಂಗಿದ್ರೆ ಆವಾಗಿಂದ ಹೆಂಗಿತ್ತು? ಈ ಬೈಕ್ ಅಲ್ಲಿ ಇರುವಂತ ಪವರ್ ಫಿಗರ್ ಗಳನ್ನ ನೋಡೋದಾದ್ರೆ ಟ್ವಿನ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಎಂಜಿನ್, 457 cc, 46.7 bhp, 43.5 ನ್ಯೂಟನ್ ಮೀಟರ್ ಟಾರ್ಕ್ ಇರೋಂಥ ಒಂದು ಬೈಕ್ ನ ಬಂದ್ಬಿಟ್ಟು ನಾನು ಇವತ್ತು ಓಡಿಸ್ತಾ ಇದ್ದೀನಿ. ಅಯ್ಯೋ, ಫುಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಗುರು. ನಾನು ಇವಾಗ ಇನ್ನು ಸ್ಟಿಲ್ 4th ಗೇರಲ್ಲಿ ಇದ್ದೀನಿ. ಟಾರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ರಾಕೆಟ್ ಥರ ಫೀಲ್ ಆಗ್ತಾ ಇದೆ ಲಿಟ್ರಲಿ.
ಸೊ ಲಾಸ್ಟ್ ಟೈಮ್ ಒಬ್ರು ಕಸ್ಟಮರ್ಗೆ ನಾನು ಈ ಬೈಕ್ನ ಅಂದ್ಬಿಟ್ಟು ಏನಕ್ಕೆ ತಗೊಳ್ತಾ ಇದ್ರ ಅಂತ ನಾನು ಕೇಳಿದ್ದೆ. Immense power, and you don't feel that you are at that speed when you're driving this, and it's very smooth. The gear shift, etc., everything is very smooth. I was actually blown away. And yeah, that's it. That's the day that I decided to buy it. It was last Saturday, as in this Saturday. This Sunday I booked it. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಬಟ್ ಇವಾಗ ಗೊತ್ತಾಯ್ತು ಈ ಬೈಕ್ ಇರೋಂಥದ್ದು ನಿಮಗೆ 175 kg. ಇರ್ಲಿ ಬಿಡ. ಓ ಗುರು, ನೆಕ್ಸ್ಟ್ ಲೆವೆಲ್. ಬಟ್ ಈ ಬೈಕ್ ಮಾತ್ರ ಯಪ್ಪ ರಾ ಪವರು. ಇದ್ಯಾಕೆ ಹಿಂಗೆ ರೋಡ್ ಕಿತ್ತಾಕ್ಬಿಟ್ಟವ್ರೆ? ಇದೆಲ್ಲ ಚೆನ್ನಾಗಿತ್ತು ರೋಡ್ ಆ್ಯಕ್ಚುಲಿ. ಯಾಕೆ ಚೆನ್ನಾಗಿರೋ ರೋಡ್ಗಳನ್ನ ಯಾಕೆ ಕಿತ್ತಾಕ್ತಾ ಇದಾರೆ? ಇದು ನೀ ಯಾವನು ಕೇಳಕ್ಕೆ? ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲಿ ಇನ್ನೊಂದು ಮೈಕ್ ಕೊಡು. ಆಮೇಲೆ ತುಂಬಾ ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಬ್ರಾಸ್ ಕೋಟೆಡ್ ಚೈನ್ ಎಲ್ಲ ಬರುತ್ತಂತಲ್ಲ ಬ್ರೋ, ಹೌದಾ ಅಂತ ಹೇಳ್ಬಿಟ್ಟು. ಅದೆಲ್ಲ ತುಂಬಾ ಸುಳ್ಳು. ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಚೈನೇ ಬರೋದು. ಬ್ರಾಸ್ ಕೋಟೆಡ್ ಚೈನ್ ಎಲ್ಲ ಬಂದ್ಬಿಟ್ಟು ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂತ ಹೇಳಿದ್ರೆ ಹೊಸೂರು ಮೈನ್ ರೋಡ್ ಅಲ್ಲಿ ನಿಂತಿದ್ದೀನಿ. ಸೊ ಯಾರಾದ್ರೂ ಅತ್ತಿಬೆಲೆ ಆನೇಕಲ್ ಚಂದಾಪುರ ಕಡೆ ಇರೋರು ಏಪ್ರಿಲ್ ಶೋರೂಮ್ ನ ಹುಡುಕ್ತಾ ಇದ್ರ ಅಥವಾ ಏಪ್ರಿಲ್ ಬೈಕ್ ನ ಬಂದ್ಬಿಟ್ಟು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಒಂದು 2 months ಬ್ಯಾಕ್ ಶೋರೂಮ್ ಓಪನ್ ಆಗಿದೆ ನಮ್ಮ ಬೊಮ್ಮಸಂದ್ರದಲ್ಲಿ. ನೀವು ಬೊಮ್ಮಸಂದ್ರಕ್ಕೆ ಬಂದು ಹೇಳ್ಕೊಂಡು ಮೆಟ್ರೋದಲ್ಲಿ ಅಲ್ಲಿ ಕಾಣಿಸ್ತಿದಲ್ಲ ಅದೇ ಮೆಟ್ರೋ, ಜಸ್ಟ್ ಅಲ್ಲಿಂದ ಒಂದು 150 ಮೀಟರ್ ನಡ್ಕೊಂಡು ಬಂದ್ರೆ ಸಾಕು ಏಪ್ರಿಲ್ ಶೋರೂಮ್ ಬಂದ್ಬಿಟ್ಟು ಸಿಗುತ್ತೆ. ಇದೇನಪ್ಪ ಗಾಡಿ ಫುಲ್ಲು ಚಿತ್ರವಾಗಿದೆ, ಸಖತ್ತಾಗಿದೆ. ಬಸ್ಪ ಎಸ್ ಮೇಡಮ್, ಆನಂದ್ ಇದಲ್ಲ ಅದು कहानी के अंदर बन पड़ना. ಸೊ ಗೈಸ್, ಇವತ್ತು ನಾವು ಟುವಾನೋ 457 ನ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಮಾಡ್ಬಿಟ್ಟು ನೋಡೋಣ. ಸೊ ನೀವು ಈ ಗಾಡಿನ ಬಂದು ಸ್ಟಾರ್ಟ್ ಮಾಡಿದ ತಕ್ಷಣ ಈ ಗಾಡಿನಲ್ಲಿ ಪಾಪಪ್ ಆಗೋದು BA ರೇಸರ್ ಅಂತ ಹೇಳ್ಬಿಟ್ಟು ನಿಮ್ನ ಕಾಲ್ ಮಾಡುತ್ತೆ. ಸೊ ಡೈರೆಕ್ಟ್ ಆಗಿ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ನೋಡೋಣ. ಸಿಂಪಲ್. ಸೊ ಒಂದೇದು ನಿಮಗೆ ABS ಇಂಡಿಕೇಟರ್ ತೋರಿಸ್ತದೆ, ಆಮೇಲೆ ನ್ಯೂಟ್ರಲ್ ಇಂಡಿಕೇಟರ್ ತೋರಿಸ್ತದೆ, ಆಮೇಲೆ ಇಂಜಿನ್ ಇಂಡಿಕೇಟರ್ ತೋರಿಸ್ತದೆ. ಇನ್ ಕೇಸ್ ಏನಾದ್ರೂ ಇಂಜಿನ್ ಅಲ್ಲಿ ಮಾಲ್ ಫಂಕ್ಷನ್ ಆಯ್ತು ಅಂತ ಹೇಳಿದ್ರೆ ಇದರಲ್ಲಿ ಡೈರೆಕ್ಟ್ ಆಗಿ ತೋರಿಸ್ಬಿಡುತ್ತೆ ಮಾಲ್ ಫಂಕ್ಷನ್ ಆಗಿರೋದು ಬಂದ್ಬಿಟ್ಟು ಇಂಜಿನ್ ಅಲ್ಲಿ ಅಂತ ಹೇಳ್ಬಿಟ್ಟು. RPM ಮೀಟರ್ ಇದೆ, ಇನ್ನೊಂದು ಸ್ಪೀಡೋಮೀಟರ್ ಇದೆ, ಮತ್ತೆ ಇದರಲ್ಲಿ ನಿಮಗೆ ಫ್ಯೂಲ್ ಗೇಜ್ ತೋರಿಸ್ತಾ ಇದೆ, ಅಂಡ್ ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಇದೆ. ಬೈಕ್ ಬಂದ್ಬಿಟ್ಟು ಎಷ್ಟು ಟೆಂಪರೇಚರ್ ಅಲ್ಲಿ ಇದೆ ಅನ್ನೋದನ್ನ ಬಂದ್ಬಿಟ್ಟು ನಿಮ್ಗೆ ಈ ಸೈಡ್ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅಂಡ್ ಟೈಮ್ ತೋರಿಸ್ತಾ ಇರುತ್ತೆ. ಅಂಡ್ ಈ ಬೈಕ್ ಅಲ್ಲಿ ಬಂದ್ಬಿಟ್ಟು 3 ರೈಡಿಂಗ್ ಮೋಡ್ಸ್ ಬಂದ್ಬಿಟ್ಟು ಇದೆ. ಅಂಡ್ 3 ರೈಡಿಂಗ್ ಮೋಡ್ಸ್ ಕೂಡ ನಿಮಗೆ ಸಪರೇಟ್ ಆಗಿ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಅದನ್ನ ನೀವು ಆನ್ ಕೂಡ ಮಾಡ್ಕೋಬಹುದು, ಆಫ್ ಕೂಡ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ನ್ಯೂಟ್ರಲ್ ಇಂಡಿಕೇಟರ್ ಕೂಡ ನಿಮಗೆ ಸಪರೇಟ್ ಆಗಿ ಸಿಗುತ್ತೆ. ಇದು ನಿಮಗೆ ಗೇರ್ ಇಂಡಿಕೇಟರ್ ಕೂಡ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ಮೂಡ್ ಸಿಗುತ್ತೆ ಅಂತ ಹೇಳಿದ್ರೆ, ರೈಡ್ ಮಾಡಬೇಕಾದ್ರೆ ಇದರಲ್ಲಿ ಒಂದು ಸ್ವಿಚ್ ಇದೆ. ಸೊ ಈ ಸ್ವಿಚ್ ನ ಬಂದ್ಬಿಟ್ಟು ನೀವೇನಾದ್ರೂ ಪ್ರೆಸ್ ಮಾಡಿದ್ರೆ ಇದರಲ್ಲಿ ಡೈರೆಕ್ಟ್ ಆಗಿ ನೀವು ಮೂಡ್ ನ ಚೇಂಜ್ ಆಗೋದನ್ನ ನೋಡಬಹುದು. ಇದರಲ್ಲಿ ಒಂದು ಈಕೋ ಮೋಡ್ ಇದೆ, ಇನ್ನೊಂದು ರೈನ್ ಮೋಡ್ ಇದೆ, ಇನ್ನೊಂದು ಸ್ಪೋರ್ಟ್ಸ್ ಮೋಡ್ ಇದೆ. ಈ ಬೈಕ್ ಅಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಗಿಂತ ಸ್ವಲ್ಪ ಅಡ್ವಾನ್ಸ್ ಆಗಿರೋ ಇನ್ಫಾರ್ಮೇಶನ್ ಏನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ, ಈ ಬೈಕ್ ನ ಸರ್ವಿಸ್ ಹಿಸ್ಟರಿ ಬಂದ್ಬಿಟ್ಟು ನೀವು ಇದ್ರಲ್ಲಿ ನೋಡಬಹುದು. ಇನ್ ಕೇಸ್ ಈ ಬೈಕ್ ನ ಸರ್ವಿಸ್ ಏನಾದ್ರೂ ಬರ್ತಾ ಇದೆ, ಹತ್ತತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಇಂಡಿಕೇಟರ್ ಬಂದ್ಬಿಟ್ಟು ಪಾಪಪ್ ಆಗುತ್ತೆ. ಅಂಡ್ ಈ ಬೈಕ್ ನ ಟೆಂಪರೇಚರ್ ಎಷ್ಟೇನಿದೆ ಅನ್ನೋದನ್ನ ಒಂದು ಇಂಡಿಕೇಟರ್ ಬಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಅಂದ್ರೆ ಈ ಬೈಕ್ ಅಲ್ಲಿ ಇರುವಂತ ಬ್ಯಾಟರಿ ಬಂದ್ಬಿಟ್ಟು ಎಷ್ಟು ಎಫಿಷಿಯಂಟ್ ಆಗಿದೆ, ವೀಕ್ ಆಗಿದೆಯಾ ಅಥವಾ ಸ್ಟ್ರಾಂಗ್ ಆಗಿದೆಯಾ, ಏನಾದ್ರು ಚೇಂಜ್ ಮಾಡುವಂತ ಲೆವೆಲ್ ಅಲ್ಲಿ ಇದೆಯಾ ಅನ್ನೋದನ್ನ ಕೂಡ ನೀವು ಇದರಲ್ಲಿ ನೋಡ್ಕೋಬಹುದು. ಅಂಡ್ ಆಬ್ವಿಯಸ್ಲಿ ಸೊ ಎಲ್ಲಾ ಬೈಕ್ ಅಲ್ಲಿ ಬರೋ ತರ ನಿಮಗೆ ಈ ಬೈಕ್ ಗಳಲ್ಲಿ ಕಾಲ್ ನ ಬಂದ್ಬಿಟ್ಟು ಅಟೆಂಡ್ ಮಾಡಬಹುದು. ಅಂಡ್ ಯಾವ್ದಾದ್ರು ಮೆಸೇಜ್ ಬರ್ತಾ ಇದೆ ಅಂತ ಕೂಡ ಇದ್ರ ಪಾಪ್ ಆಗುತ್ತೆ. ಅಂಡ್ ಈ ಬೈಕ್ ಅಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರುವಂತ ಒಂದು ಮ್ಯಾಪ್ ನ ಕೂಡ ನೀವು ನೋಡ್ಕೋಬಹುದು. ಅಂಡ್ ಈಗ ನೆಕ್ಸ್ಟ್ ಪೇಜ್ ಗೆ ಹೋದ್ರೆ ಈ ಪೇಜ್ ತುಂಬಾ ಸಿಂಪಲ್. ಸೊ ಇದರಲ್ಲಿ ನಿಮಗೆ ಲ್ಯಾಪ್ ಟೈಮರ್ ನ ನೀವು ಹಾಕೋದು. ಇನ್ ಕೇಸ್ ಯಾರಾದ್ರೂ ನೀವು ಡ್ರ್ಯಾಗ್ ರೇಸ್ ಮಾಡ್ತಾ ಇದ್ದೀರಾ, ಇನ್ ಕೇಸ್ ಏನಾದ್ರು ನಿಮ್ಮ ಟಾಪ್ ಸ್ಪೀಡ್ ನ ಏನಾದ್ರೂ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಪೇಜ್ ಅಲ್ಲಿ ನೀವು ಎಲ್ಲಾನು ಮಾಡ್ಕೋಬಹುದು. ಅಂಡ್ ಅಗೈನ್ ಇನ್ನೊಂದು ಬಟನ್ ನ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನಿಮಗೆ ಮ್ಯೂಸಿಕ್ ಕಂಟ್ರೋಲ್ ಇದೆ. ನೆಕ್ಸ್ಟ್ ಪೇಜ್ ಗೆ ಹೋಗೋದಾದ್ರೆ ಫೋನ್ ಕನೆಕ್ಷನ್, ಆಕ್ಚುಲಿ ಯಾವ್ದಾದ್ರು ಫೋನ್ ಬಂದ್ರೆ ಅದನ್ನ ಅಟೆಂಡ್ ಮಾಡೋದಾಗಿರ್ಬೋದು ಅಥವಾ ಡಿಸ್ಕನೆಕ್ಟ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದು ಕಂಟ್ರೋಲ್ಸ್ ಬಂದ್ಬಿಟ್ಟು ನಿಮಗೆ ಈ ಜಾಯ್ ಸ್ಟಿಕ್ ಅಲ್ಲಿ ಬಂದ್ಬಿಟ್ಟು ಸಿಕ್ಬಿಡುತ್ತೆ. ಅಂಡ್ ಅಗೇನ್ ನೆಕ್ಸ್ಟ್ ಪೇಜ್ ಗೆ ನೀವು ಹೋಗೋದಾದ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬಂದ್ಬಿಟ್ಟು ನಿಮಗೆ ಈ ಸಪರೇಟ್ ಆಗಿ ತೋರಿಸಿದಂತ ಬಾಕ್ಸ್ ಅಲ್ಲಿ ತೋರಿಸುತ್ತೆ. ಅಂಡ್ ಎಷ್ಟು ಮೀಟರ್ ಬಂದ್ಬಿಟ್ಟು ಕವರ್ ಮಾಡಿದ್ರ ಇದರಲ್ಲಿ ತೋರಿಸುತ್ತೆ. ಅಂಡ್ ಈ ಬೈಕ್ ಅಲ್ಲಿ ಇನ್ನೊಂದು, ಈ ಬೈಕ್ ಒಂದು 70 ಡಿಗ್ರಿ ಏನಾದ್ರು ಬೆಂಡ್ ಆಯ್ತು ಅಂತ ಹೇಳಿದ್ರೆ ರೋಡ್ ಅಲ್ಲಿ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಬೈಕ್ ಎಂಜಿನ್ ಆಟೋಮೆಟಿಕ್ ಆಗಿ ಆಫ್ ಆಗೋದ್ರಿಂದ ತುಂಬಾ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಬಂದ್ಬಿಟ್ಟು ಕಡಿಮೆ ಇರುತ್ತೆ. ಸೊ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಆಲ್ ಬೈಕ್ ಗಳಲ್ಲಿ ನಾವು ನೋಡ್ತಾ ಇರೋ ತರ ABS ನ ಬಂದ್ಬಿಟ್ಟು ಆಫ್ ಮಾಡ್ಕೋಬಹುದು. ಸೊ ಈ ಬೈಕ್ ಬಂದ್ಬಿಟ್ಟು ಟೆಸ್ಟೆಡ್ ಗಾಡಿ ಆಗಿರೋದ್ರಿಂದ ನಾನು ಎಷ್ಟು ಸ್ಪೀಡ್ ಓಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಈ ಓಡೋಮೀಟರ್ ಅಲ್ಲಿ ತೋರಿಸ್ತಾ ಇಲ್ಲ. ಅಂಡ್ ಈ ಬೈಕ್ ಅಲ್ಲಿ ಸ್ವಿಚ್ ಕ್ವಾಲಿಟಿ ಕೂಡ ಬಂದ್ಬಿಟ್ಟು ನಿಮಗೆ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಬಂದ್ಬಿಟ್ಟು ಬೈಕ್ ನ ಈಚ್ ಪಾರ್ಟ್ ಅಲ್ಲಿ ನೀವು ಕೂಡ ಫೀಲ್ ಮಾಡಬಹುದು. ನನಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಎಷ್ಟು ನೀಟಾಗಿ ಈ ಬೈಕ್ ಅಲ್ಲಿ ಇರೋ ತರ ನೀವು ಬೇರೆ ಬೈಕ್ ಅಲ್ಲಿ ತೋರಿಸ್ಬಿಡಿ ನೋಡೋಣ. ಸೊ ಇದೆಲ್ಲ ಒಂದೇ ಫ್ರೇಮ್ ತರಾನೇ ಕಾಣಿಸುತ್ತೆ, ಬಟ್ ಫ್ರೇಮ್ ಮಾತ್ರ ಮಸ್ತಾಗಿದೆ. ಸೊ ಈ ಬೈಕ್ ಅಲ್ಲಿ ಕೊಟ್ಟಿರುವಂತ ಚಾಸಿ ಮಾತ್ರ ಅಲ್ಟಿ. ಬೇಸಿಕಲಿ ನಿಮಗೆ ಏನು ಸ್ವಿಚಸ್ ಬರುತ್ತೆ ಅಂತ ಹೇಳಿದ್ರೆ ಪಾಸಿಂಗ್ ಲೈಟ್ ಬರುತ್ತೆ, ಮತ್ತೆ ಇದು ಬಂದ್ಬಿಟ್ಟು ನಿಮ್ಮ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನ ಅಂದ್ಬಿಟ್ಟು ಆಪರೇಟ್ ಮಾಡೋದಕ್ಕೆ ಒಂದು ಮೆನು ಸ್ವಿಚ್ ಗಳಿದೆ. ಇದು ನಿಮಗೆ ಇಂಡಿಕೇಟರ್ಸ್, ನಿಮಗೆ ಹಾರನ್ ಬಟನ್,
ಈ ಕಡೆ ಬಂದರೆ ನಿಮಗೆ ಇಂಜಿನ್ ಕ್ವಿಲ್ ಸ್ವಿಚ್, ಇಂಜಿನ್ ಆನ್ ಸ್ವಿಚ್ ಮತ್ತೆ ಸೆಲ್ಫ್ ಸ್ಟಾರ್ಟ್ 3 ಕೂಡ ಒಂದರಲ್ಲೇ ಕೊಟ್ಟಿದ್ದಾರೆ. ಬೈಕ್ ತಗೊಂಡು ಹೋಗ್ತಾರಾ? ಓಕೆ, ಸೊ ಕಸ್ಟಮರ್ ರೆಡಿ ಇದ್ದಾರೆ. ಆ್ಯಕ್ಚುಲಿ ಕಸ್ಟಮರ ಯಾರ್ದು? ಕಸ್ಟಮರ್ ಹೋಮ್ ಡೆಲಿವರಿ. ಓಕೆ, ಸೊ ಇದು ಹೋಮ್ ಡೆಲಿವರಿನಾ? ಯಾವ್ದು ಹೇಳ್ತಾರೆ ಇದು? ಇಲ್ಲ ಇದು ತಗೊಂಡು ಹೋಗ್ತಾ ಇದೆ ಡ್ರೈವ್. ಮನೆಗೆ ಕೂಡ ಟೆಸ್ಟ್ ಡ್ರೈವ್ ಕೊಡ್ತೀರಾ? ಹೋಮ್ ಡ್ರೈವ್ ಇದೆ. ಓಕೆ ಸೂಪರ್. ಓಕೆ ಸೂಪರ್. ಕ್ಯಾರಿ ಆನ್. ಸೊ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ ಬೈಕ್ನ ಬಂದ್ಬಿಟ್ಟು ಟೆಸ್ಟ್ ರೈಡ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ ಕೇಸ್ ಯಾರಾದ್ರೂ ಟೆಸ್ಟ್ ರೈಡ್ ನೋಡಬೇಕು ಅಂತ ಹೇಳಿದ್ರೆ ಈ ಬೈಕ್ನ ಮನೆ ಹತ್ರನೇ ತೊಗೊಂಡ್ಬರ್ತಾರೆ. ಮನೆ ಹತ್ರನೇ ನೀವು ಗಾಡಿನ ಓಡಿಸ್ಬಿಟ್ಟು ಟೆಸ್ಟ್ ರೈಡ್ ತೊಗೋಬಹುದು. ಈ ಬೈಕಲ್ಲಿ ನಿಮಗೆ ಏನು ಡಿಸ್ಅಡ್ವಾಂಟೇಜಸ್ ಏನು ಇಲ್ವಾ ಬ್ರೋ ಅಂತ ಹೇಳಿದ್ರೆ 2 ಮೇಜರ್ ಆಗಿರೋಂಥ ಡಿಸ್ಅಡ್ವಾಂಟೇಜಸ್ ಇದೆ. ಒಂದು, ಈ ಬೈಕಲ್ಲಿ ನನಗೆ ಆಲ್ರೆಡಿ ಹೀಟ್ ಫೀಲ್ ಆಗ್ತಾ ಇದೆ ಓಡಿಸ್ಬೇಕಾದ್ರೆ. ಸೊ ಇದು ಸ್ವಲ್ಪ ಹೈ ಕಂಬಷನ್ ಎಂಜಿನ್ ಆಗಿರೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತು ಹೈಯರ್ ಎಂಡ್ CC-ಗಳಲ್ಲಿ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಈ ಹೀಟಿಂಗ್ ಇಶ್ಯೂ. ಇನ್ ಕೇಸ್ ಏನಾದರೂ ನೀವು ಮಳೆನಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಕೆಸರು ಆರುತ್ತೆ, ನೋಡ್ಕೊಳ್ಳಿ. ಎಲ್ಲಿದೆ ಇದು? ಇಲ್ಲಿದೆ. ಸೊ ಈ ಬೈಕಲ್ಲಿ ನಿಮಗೆ ಎಕ್ಸ್ಪೋಸ್ಡ್ ಎಕ್ಸಾಸ್ಟ್ ಬಂದ್ಬಿಟ್ಟು ಸಿಗಲ್ಲ ನಿಮಗೆ. ಇದರಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಈ ಬೈಕ್ನ ಎಕ್ಸಾಸ್ಟ್ ಸೌಂಡ್ ಯಾವ ಥರ ಇದೆ ಅಂತ ಹೇಳಿದ್ರೆ. ಅಂಡ್ ಅಗೇನ್ ಈ ಬೈಕಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ತುಂಬ ಜನ ನೋಡೋದೇನಂತ ಹೇಳಿದ್ರೆ ಪ್ರೈಸು. ಸೊ ಈ ಬೈಕ್ನ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ 5.5 ಹತ್ತತ್ರ ರೀಚ್ ಆಗಿಬಿಡುತ್ತೆ. ಮೇಡಮ್ ರಿಚ್ಚಾ? ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ಮನಿ ಬೈಕು. ಬಟ್ ಈ ಸ್ವಲ್ಪ ಪ್ರೈಸಿಂಗ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಅಂತ ಅನಿಸಿದ್ರು ಕೂಡ ಈ ಬೈಕ್ ಪ್ರೊಡ್ಯೂಸ್ ಮಾಡ್ತಾರಂಥ ಪವರು ಮತ್ತು ಬೈಕ್ನ ಬಿಲ್ಡ್ ಕ್ವಾಲಿಟಿ ಮತ್ತು ಈ ಬೈಕ್ನ ಓವರ್ ಆಲ್ ಸ್ಪೆಸಿಫಿಕೇಶನ್ ನೋಡೋದಾದಾಗ ವರ್ತ್ ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ಪ್ರೈಸಿಂಗ್ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಇದ್ದರೆ ಚೆನ್ನಾಗಿ ಅನಿಸ್ತಾ ಇರೋದು. ಇದರಲ್ಲಿ ನಿಮಗೆ ಬೇಸಿಕ್ ಆಗಿ ಏನೇನು ಸಿಕ್ಬಿಡುತ್ತೆ ಅಂತ ಹೇಳ್ಬಿಡ್ತೀನಿ. ನಿಮಗೆ ಈ ಬೈಕ್ನ ಫೋನಲ್ಲಿ ಕೂಡ ಕನೆಕ್ಟ್ ಮಾಡ್ಕೋಬೋದು ಆ್ಯಪ್ ಥ್ರೂ. ಫ್ಲ್ಯಾಶ್ ಬ್ಯಾಕ್ ಆ್ಯಕ್ಚುಲಿ ಏನು ಆ್ಯಪ್ ಆ್ಯಕ್ಚುಲಿ ಇದಕ್ಕೆ ಕನೆಕ್ಟ್ ಮಾಡೋದು? ಆ್ಯಂಡ್ ತುಂಬ ಜನ 457 ಬೈಕ್ಗಳನ್ನ ತೊಗೊಳ್ಬೇಕಾದ್ರೆ ಇದ್ದಂಥ ಒಂದು ಕಂಪ್ಲೇಂಟ್ ಏನಪ್ಪ ಅಂತ ಹೇಳಿದ್ರೆ ಈ ಬೈಕಲ್ಲಿ ನಿಮಗೆ ಇನ್ಬಿಲ್ಟ್ ಕ್ವಿಕ್ ಶಿಫ್ಟರ್ ಸಿಗಲ್ಲ. ಕ್ವಿಕ್ ಶಿಫ್ಟರ್ ಬಂದ್ಬಿಟ್ಟು ನೀವು ಆಪ್ಷನಲ್ಲು ಈ ಬೈಕಲ್ಲಿ ಎಕ್ಸ್ಟ್ರಾ ಆಕ್ಸೆಸರಿ ಆಗಿ ನೀವು ಕ್ವಿಕ್ ಶಿಫ್ಟರ್ನ ಹಾಕ್ಸ್ಕೊಳ್ಬೇಕಾಗುತ್ತೆ, ವಿಚ್ ಕಾಸ್ಟ್ ಆಲ್ಮೋಸ್ಟ್ ಮೋರ್ ದೆನ್ 20,000. ಈ ಬೈಕಲ್ಲಿ ಇರೋಂಥದ್ದು ನಿಮಗೆ ಸ್ಲೀಪರ್ ಕ್ಲಚ್ ಇಲ್ಲ, ನನಗೆ ಕ್ವಿಕ್ ಶಿಫ್ಟರ್ ಅನ್ನೋದು ಬಂದ್ಬಿಟ್ಟು ಬಾಯಿ ಒಳ್ತಾ ಇಲ್ಲ. ಸೊ ಇನ್ ಕೇಸ್ ಏನಾದರೂ ನಾನು ರಾಂಗ್ ಆಗಿ ಪ್ರೊನೌನ್ಸ್ ಮಾಡ್ತಾ ಇದ್ರೆ ಕ್ಷಮಿಸಿ. ಇರ್ಲಿ ಬಿಡು. ಕ್ವಿಕ್ ಶಿಫ್ಟರ್ ಬಂದ್ಬಿಟ್ಟು ನಿಮಗೆ ಇದ್ದಿದ್ರೆ ಬಟ್ಟ ಸ್ಮೂತ್ ಆಗಿದೆ, ಕ್ಲಚ್ ಮಾತ್ರ ಸಿಕ್ಕಾಬಿಟ್ಟು ಸ್ಮೂತ್ ಆಗಿದೆ. ಈ ದೊಡ್ಡ ಟ್ಯಾಂಕಲ್ಲಿ ಇಡಿಸೋಂಥ ಒಂದು ಫ್ಯೂಲ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ 13 ಲೀಟರ್ ಫ್ಯೂಲ್ ಬಂದ್ಬಿಟ್ಟು ತುಂಬಿಸ್ಬೋದು. ಮತ್ತೆ ಈ ಬೈಕ್ನ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಒಂದು 25 to 30 ಅಂತ ಹೇಳ್ತಾರೆ. ಸೊ ನೀವೇನಾದರೂ ಈಕೋ ಮಾಡಲ್ ಓಡಿಸ್ತಾ ಇದ್ರೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಸ್ಟಚ್ ಅಪ್ ಟು 30 ಅಂತ ಹೇಳ್ಬೋದು. ಬಟ್ ನನಗೆ ಗೊತ್ತಿಲ್ಲ. ಸೊ ಯಾರಾದರೂ 457ನ ಇಟ್ಕೊಂಡಿರೋರು ಕಮೆಂಟ್ನ ಮಾಡಿ ನಿಮ್ಗೆ ಏನಾದರೂ 30 ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಸುಳ್ಳು ಹೇಳ್ಬಾರ್ದು. ಅದೇ ಅಲ್ವಾ ಗುರು ನಮಗೆ ಪ್ಲಸ್ ಪಾಯಿಂಟ್. ಈ ಬೈಕ್ ಇರೋಂಥದ್ದು ನಿಮಗೆ 175 kg. ಮೈಸೂರಲ್ಲಿ ತಗೊಂಡ್ರೆ ಮೈಸೂರಲ್ಲಿ ಇದೆಯಾ? ಮೈಸೂರಿನಲ್ಲಿ ಇದೆ ನಿಮಗೆ. ಬ್ಯಾಂಗ್ಳೂರು ಬಿಟ್ಬಿಡಿ, ತುಮಕೂರು, ಶಿವಮೊಗ್ಗ ನಿಮಗೆ 100 ಕಿಲೋಮೀಟರ್ ಇದೆ ಬೈಕ್ಸ್ ಇದೆ. ಸೊ ಶೋರೂಮಲ್ಲಿ ಪ್ರಾಮಿಸ್ ಮಾಡ್ತಾ ಇರೋದೇನಂತ ಹೇಳಿದ್ರೆ ಪ್ರತಿಯೊಂದು 80 to 100 ಕಿಲೋಮೀಟರ್ ರೇಂಜಲ್ಲಿ ಒಂದು ಏಪ್ರಿಲ್ ಶೋರೂಮ್ನ ನೀವು ನೋಡೋದಕ್ಕೆ ಸಿಗ್ಬೋದು. ವೇರ್ ಇಸ್ ದ ಸರ್ವಿಸ್ ಸೆಂಟರ್? ಇಲ್ಲೇ ಇದೆ ನೋಡಿ. ಇದು ಆ್ಯಕ್ಚುಲಿ ಇದೇನೋ ದೇವಸ್ಥಾನಕ್ಕೆ ಬೆಳೆ ಹತ್ರ ಬಣ್ಣ ಬೆಳೆದ್ಬಿಟ್ಟವ್ರಲ್ಲಿ. ಜೆನ್ಯೂನ್ ಸ್ಪಾರ್ ಪಾರ್ಟ್ಸ್ ಆ್ಯಂಡ್ ಆಕ್ಸೆಸರೀಸ್, KK ಮೋಟಾರ್ಸ್ LLP. ಚಂದಾಪುರದಲ್ಲಿ ಶೋರೂಮ್ ಆಗಿದೆ. ಯಾರಾದ್ರೂ 457 ಅಥವಾ ಏಪ್ರಿಲ್ ಅಥವಾ ವೆಸ್ಪಾ ಗಾಡಿಗಳನ್ನ ಸರ್ವಿಸ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬನ್ನಿ KK ಮೋಟಾರ್ಸ್ ಬಂದ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಳ್ಳಿ. ಈ ಬೈಕ್ನ ನೀವು ನಾರ್ಮಲ್ ಆಗಿ ಓಡಿಸ್ತಾ ಇರಬೇಕಾದ್ರೆ ರೋಡಲ್ಲಿ ನೋಡಿದ್ರೆ ಈ ಬೈಕಿಗೆ ಇಷ್ಟೊಂದು ಪವರ್ ಇದೆಯಾ ಗೊತ್ತಾಗಲ್ಲ. ಆ್ಯಕ್ಚುಲಿ ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಯಾವುದೋ ಒಂದು ಚಿಕ್ಕ ಬೈಕು ಅಂತ ಅನಿಸುತ್ತೆ. ಬಟ್ ಲಿಟ್ರಲ್ಲಿ ಲಕ್ಷ್ಮೀ ಪಟಾಕಿ ಥರ ಈ ಬೈಕು. ಸೊ ಇಷ್ಟೇ ನಾನು ಈ ಬೈಕ್ ಬಗ್ಗೆ ಹೇಳಬೇಕಾಗಿರೋಂಥದ್ದು. ಇನ್ ಕೇಸ್ ನಾನು ಏನಾದರೂ ಮಿಸ್ ಮಾಡಿರೋಂಥ ಇನ್ಫಾರ್ಮೇಷನ್ ಇದ್ರೆ ನೀವು ಕಮೆಂಟ್ ಮುಖಾಂತರದಲ್ಲಿ ತಿಳಿಸ್ಬೋದು. 457ನ ರಿವ್ಯೂ ಇಷ್ಟ ಆಗಿತ್ತು. ಇನ್ ಕೇಸ್ ಏನಾದ್ರೂ ಇನ್ಫಾರ್ಮೇಷನ್ ತಪ್ಪಾಗಿದ್ರೆ ಅಥವಾ ಇನ್ಫಾರ್ಮೇಷನ್ ಏನಾದರೂ ಆ್ಯಡ್ ಆನ್ ಮಾಡಬೇಕಾಗಿದ್ರೆ ಪ್ರತಿಯೊಂದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ನಿಮ್ಮ ಅಭಿಪ್ರಾಯನೂ ಇನ್ಕ್ಲೂಡೆಡ್. ಸೊ ಆಸ್ ಅ ಕಾಂಪ್ಲಿಮೆಂಟ್ರಿ ಮತ್ತೆ ಆಸ್ ಪರ್ ದ ರೂಲ್ ನೀವೇನಾದರೂ ಒಂದು ಬೈಕ್ನ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಡಲೇಬೇಕು ಒಂದು ಪ್ರೀಮಿಯಂ ಹೆಲ್ಮೆಟ್ನೇ ಕೇಳಿ ಬಿಡಬೇಡಿ. ಸೊ ಬನ್ನಿ ನಾವು ನಮ್ಮ ಮನೆಗೆ ಹೋಗುದಾ? ಟೈಮ್ ಆಯಿತು. ನಾನು ಕೂಡ ಮಧ್ಯಾಹ್ನ ಊಟನೇ ಮಾಡಿಲ್ಲ. ಊಟ ಬಿಟ್ಬಿಟ್ಟು ಬಂದು ಇಲ್ಲಿ ಶೋರೂಮಲ್ಲಿ ವೀಡಿಯೋ ಮಾಡ್ಕೊತ ಕೂತಿದ್ದೀನಿ. ಸೊ ನನಗೆ ಗೊತ್ತಿಲ್ಲ ಈ ವಿಡಿಯೋ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿ ಬರುತ್ತೆ ಅಂತ. ಲೈಫ್ ಅಂದರೆ ಇಷ್ಟೇ. ಇಷ್ಟೊತ್ತರ್ಗೂ ನಾನು 450 cc ಇರೋವಂಥ ಒಂದು ಗಾಡಿನ ಓಡಿಸ್ತಾ ಇದ್ನ. ಈಗ ಅಗೇನ್ 110 cc ಜೂಪಿಟರ್ಗೆ ಬಂದ್ಬಿಟ್ಟಿದ್ದೀನಿ. ಇದೇ ಅಲ್ವಾ ಲೈಫ್ ಅಂತಂದ್ರೆ? ಇಷ್ಟೇ ಅಷ್ಟೇ ನಮ್ಮ ಜೀವನ. ಲೈಫಲ್ಲಿ ಏನಿಲ್ಲ, ಬರೀ ಪುಸ್ತಕದ ಬದನೆಕಾಯಿ ಅಷ್ಟೇ. ಲಿವ್ ದ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಹಂಗೆ ನೋಡ್ಕೊಂಡು ಹೋಗಿ ಅಷ್ಟೇ. ಮುಂದ್ಗಡೆ ಅವ್ರವ್ರು ಬಂದು ಇಕ್ಬಿಡ್ತಾನೆ. ಕನ್ನಡಿಗರಾಗಿ ನಾವು ಕನ್ನಡನ ನೆಗ್ಲೆಕ್ಟ್ ಮಾಡಬಾರ್ದು. ಇಷ್ಟು ಹೇಳ್ತಾ ಬಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇದನ್ನು ಜಾಸ್ತಿ ನಾನು ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಸೊ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.
ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ.